ಹರೇ ಕೃಷ್ಣ. ಎಲ್ಲರೂ ಆರಾಮಾಗಿದ್ದೀರಾ? ಇವತ್ತು ಸ್ಯಾಟರ್ಡೆ. ನೆನ್ನೆನೂ ಮಳೆ ಬರ್ತಿತ್ತು ಎದ್ದ ತಕ್ಷಣ. ಇವತ್ತೂ ಮಳೆ ಬರ್ತದೆ. ಏನು ಕೆಲಸ ಮಾಡೋದಕ್ಕೂ ಬೇಜಾರು ಅನಿಸುತ್ತೆ. ಬೆಳಗ್ಗೆ ಮಳೆ ಬಂದುಬಿಟ್ರೆ. ಆದರೂ ವೆದರ್ ಒಂಥರ ಚೆನ್ನಾಗಿರುತ್ತೆ. ಮಳೆ ಬಂದಾಗ ಖುಷಿ ಅನಿಸುತ್ತೆ. ನೆನೆಯೋಕ್ಕೆ ಖುಷಿ ಆಗುತ್ತೆ. ಮಳೆ ಬಂದು ನಿಂತೋಗಿತ್ತು. ಆದರೂ ನೀರು ನೋಡಿ ಹೆಂಗೆ ಮೋಡ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಚೆನ್ನಾಗಿತ್ತು ಕ್ಲೈಮೇಟು. ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಒಂದು ರಂಗೋಲಿ ಹಾಕ್ಕೊಂಡೆ. ಪುಟಾಣಿದು ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಹೇಗಿದೆ ರಂಗೋಲಿ, ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸ್ಯಾಟರ್ಡೆ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬು. ನನಗೆ ಇಷ್ಟ ಸ್ಯಾಟರ್ಡೆ ಅಂದರೆ. ಹಾಗಾಗಿ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 6:30 ಇನ್ನೂ ಬೆಳಕಾಗಿತ್ತು, ಪರವಾಗಿಲ್ಲ. ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನೇನು ಗುಡಿಸಿ ಒರೆಸಿ ಎಲ್ಲ ಆಯಿತು. ಸ್ನಾನ ಪೂಜೆ ಮುಗಿಸ್ಕೊಂಡು ಲ್ಯಾಬಿಗೆ ಹೋಗಿದ್ದು. ಏನಾದರೂ ತಿಂಡಿ ಬೇಗ ಆಗೋಂಥದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡೆ. ಮೊದಲು ಸ್ನಾನ ಆಯಿತು. ಪೂಜೆಗೆ ಹಣ್ಣೇನೂ ಇರಲಿಲ್ಲ, ಇವನೇನು ಎದ್ದಿರಲಿಲ್ಲ ತೊಗೊಂಬರೋದಕ್ಕೆ. ಅದಕ್ಕೆ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡೆ. ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವನಿಗೆ ಪೂಸಿ ಹೊಡೆದು. ಇವತ್ತು ಶನಿವಾರ ಉಪ್ಪಿಟ್ಟು ಮಾಡಿದ್ದೀನಿ. ಅಂದರೆ ಅವನು ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ದಿನ ನೀನು ಹೇಳಿದ್ದನ್ನೇ ಮಾಡಿ ತಿಂತೀವಲ್ವ, ಇವತ್ತೊಂದು ದಿನ ನಾನು ಹೇಳಿದ್ದೀನಿ ತಿನ್ನು ಅಂತ ಹಂಗೂ ಮಾಡಿ ಕಳಿಸ್ದೆ. ಇದನ್ನು ನಾನು ತಿನ್ಕೋಬೇಕು. ಸ್ವಲ್ಪ ಮೊಸರು ಉಪ್ಪಿಟ್ಟಿಗೆ ಬೇಕಾಗುತ್ತೆ ಅಂತ ಈ ಥರ ಒಂದು ಕಾಟನ್ ಡ್ರೆಸ್ ಹಾಕ್ಕೊಂಡಿದ್ದೆ. ಇದು 3 ಪೀಸ್ ಸೆಟ್ಟು ಕಾಟನ್ನು. ಇದು ಚೆನ್ನಾಗಿದೆ. ದುಪಟ್ಟನೂ ಬರುತ್ತೆ ಅದಕ್ಕೆ. 3/4 ಸ್ಲೀವು. ಪ್ಯಾಂಟ್ ಬಂದು ಆ್ಯಂಕಲ್ ಲೆಂತ್ ಇತ್ತು ಪ್ಯಾಂಟು. ಸ್ಟ್ರೇಟ್ ಕಟ್ಟು. ಪಾಕೆಟ್ಟು ಇದೆ ಆ ಪ್ಯಾಂಟಿಗೆ. ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ನೋಡಿ. ಒಂದು ಸೈಡ್ ಪಾಕೆಟ್ಟು ಇದೆ. ಇನ್ನೇನು 600 ರುಪೀಸ್ ಅನಿಸುತ್ತೆ ಇದಷ್ಟೇ. 3 ಪೀಸ್ ಸೆಟ್ಟು 600 ರುಪೀಸು. ಲ್ಯಾಬಿಗೆ ಹಾಕ್ಕೊಂಡು ಹೋಗೋಕ್ಕೆಲ್ಲ ಏನು ಇದನ್ಸಲ್ಲ. ಚೆನ್ನಾಗಿದೆ. ಹಾಕ್ಕೊಂಡಿದ್ದೆ ಅದನ್ನೇ. ಸ್ವಲ್ಪ ಮಳೆ ಕಾಟನ್ ಬೆಸ್ಟ್ ಅಲ್ವಾ. ಮಳೆ ಆಗಲಿ ಸೆಕೆ ಆಗಲಿ ಕಾಟನ್ ಡ್ರೆಸ್ ಬೆಸ್ಟು ಅನಿಸುತ್ತೆ. ನಾನು ಗೊತ್ತಿದೆ ನಿಮಗೆಲ್ಲ, ಹಳೆ ವ್ಯೂವರ್ಸ್ ಆಗಿದ್ದರೆ. ಸೋಮವಾರ, ಗುರುವಾರ ಮತ್ತು ಶನಿವಾರ ತುಳಸಿ ಮಾಲ ಹಾಕ್ಕೊಂಡಿದ್ದೆ. ಮತ್ತು ಶನಿವಾರದೊತ್ತು ಇದು ತಿಲಕ ಇಟ್ಕೋತೀನಿ ಇದ್ರದ್ದು. ಇದು ಪಂಡ್ರಾಪುರಕ್ಕೆ ಹೋದಾಗ ತೊಗೊಂಬಂದಿದ್ದು ಗಂಧದ್ದು. ಅದನ್ನು ಇಟ್ಕೋತೀನಿ ನಾಮ. ಒಂಥರ ಇಷ್ಟ ಚೆನ್ನಾಗಿರುತ್ತೆ. ಕೃಷ್ಣಂದು ಮಧ್ಯದಲ್ಲಿರೋದು ಬೊಟ್ಟು, ಅದೇನು ಗಂಧ ಅಲ್ಲ, ಸ್ಟಿಕ್ಕರ್ ಅದು. ಸ್ವಲ್ಪ ದೇವ್ರದ್ದೊಂದು ಕುಂಕುಮ ಪೂಜೆ ಮಾಡೋದ್ನಲ್ಲ ಆವಾಗ ಹಾಕ್ಕೊಂಡಿದ್ದು. ಗ್ರೇ ಹೇರ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಸೈಡಲ್ಲಿ ಒಂದೊಂದು ಹಾಗೇ ಇದೆ. ಮೆಹಂದಿ ಕರೆಕ್ಟಾಗಿ ಹತ್ತೇ ಇಲ್ಲ, ಯಾಕಪ್ಪ ಗೊತ್ತಿಲ್ಲ. ಅದೇನು ಹಳೆ ಸ್ಟಾಕು ಅಂತೇನಾರು ಹಂಗಾಗಿದೆ ಗೊತ್ತಿಲ್ಲ. ಆ್ಯಕ್ಚುಲಿ ಇರೋದೇ ಮುಂದೆ ಗ್ರೇ ಹೇರ್ಸು. ಅದು ಕರೆಕ್ಟಾಗಿ ಕಲರಿಂಗೇ ಆಗಿರಲಿಲ್ಲ. ಅದನ್ನೇ ನೋಡ್ಕೋತಾ ಇದ್ದೆ. ಮತ್ತು ಇಲ್ಲ ಕಲರ್ ಆಗಿಬಿಟ್ಟು ಹೋಗಿದೆಯಾ ಅದು ಗೊತ್ತಿಲ್ಲ. 2-3 ಸ್ನಾನ ಆಗಿದೆ ಅಷ್ಟೇ ಮೆಹಂದಿ ಹಾಕ್ಕೊಂಡ್ಮೇಲೆ. ಆದರೂ ಹೋಗಿದೆಯಾ ಅಂತ ಅಂದ್ಕೊತೀನಿ. ಇಲ್ಲ ಅದು ತುಂಬ ದಿನದ್ದು 6 ತಿಂಗಳು ಹಿಂದಿಂದಲ್ವ ಮೆಹಂದಿ. ಅದಕ್ಕೇನಾದರೂ ಆ ಥರ ಔಟ್ ಆಫ್ ಸ್ಟಾಕ್ ಆಗಿ ಏನಾರು ಹಂಗಾಗಿತ್ತು ಏನೋ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ ಹಾಕ್ಕೊಂಡಿದ್ದೆ. ಮೊದಲು ಕೂದಲು ಬಚ್ಕೊಂಡು ಸ್ವಲ್ಪ ಹೂವಿತ್ತು, ಆವಾಗಲೇ ಒಣಗಿರಲಿಲ್ಲ, ಹಂಗಾಗಿ ಬಾಚ್ಕೊಂಡಿರಲಿಲ್ಲ. ಸ್ವಲ್ಪ ಕಾಕಡ ಹೂವಿತ್ತು, ಅದನ್ನೇ ಮುಡ್ಕೊಂಡಿದ್ದೀನಿ. ಯಾವುದಾದ್ರೂ ಅಷ್ಟೇ ಒಂದು ಹೂವು ಮುಡ್ಕೊಂಡಾಗ ಅದೇನೋ ಒಂಥರ ಖುಷಿಯಾಗುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆದರೂ ಕಿವಿ ಕಡಿತ ಮಾತ್ರ ಕಡಿಮೆನೇ ಆಗಿಲ್ಲ. ಇಯರಿಂಗೆಲ್ಲ ವಾಶ್ ಮಾಡಿ ಹಾಕ್ಕೊಂಡ್ರೂ ಕಿವಿ ಕಡಿತ ಕಡಿಮೆ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಂದಲ್ಲ 2 ಸೈಡ್ ಹಾಗೆ ಆಗ್ತಿದೆ. ಕಿವಿ ಹಿಂಬದಿ ಹಾಗೆ ಕಡಿತ ಬರ್ತಿದೆ. ಲ್ಯಾಬಿಗೆ ಹೋಗಬೇಕು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಸಂಜೆ ಬಂದು ಪನ್ನೀರ್ ಮಸಾಲ ಮಾಡಿದ್ದೆ. ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ. ಸ್ಯಾಟರ್ಡೆ ಆಗಿರೋದ್ರಿಂದ ಪ್ಯೂರ್ ವೆಜ್ ಇರಬೇಕಲ್ವ, ಹಾಗಾಗಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಪನ್ನೀರ್ ಬಟರ್ ಮಸಾಲ ಅದು ರೆಸಿಪಿ ಬೇಕು ಅಂದರೆ ನಾನು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.